ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ನಲ್ಲಿ ಈ ಕ್ಷಣಕ್ಕೂ ಮುಗಿತಾ ಇಲ್ಲ ಖಾತೆಗೆ ಸಂಬಂಧಪಟ್ಟಂತೆ ಗೊಂದಲಗಳು. ಖಾತೆಯ ಖ್ಯಾತಿಯನ್ನ ಇಟ್ಕೊಂಡೇ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡ ಅವರು. ಇವರ ಬೆನ್ನಿಗೆ ಮುಖ್ಯಮಂತ್ರಿಗಳು ಹೋದ್ರು, ಉಪಮುಖ್ಯಮಂತ್ರಿಗಳು ಹೋದ್ರು. ಕಾರಣ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಫೈನಲ್ ನಿರ್ಧಾರ ಮಾಡ್ಕೊಂಡು ಬರಬೇಕು ಅಂತ. ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಮುಗಿತಾ ಇಲ್ಲ ಖಾತೆಯ ಗೊಂದಲ. ಈ ಪಾಲಿಟಿಕ್ಸ್ ಈಗ ದೆಹಲಿಗೆ ಶಿಫ್ಟ್ ಆಗಿದೆ. ಮಂತ್ರಿಯಾಗಿರೋ 13 ಮಂದಿಯಲ್ಲೇ ಖಾತೆ ಶುರುವಾಗಿದೆ. ಉಳಿದವರೆಲ್ಲ ಪ್ರಮಾಣ ವಚನ ಸ್ವೀಕಾರ ಮಾಡೋಷ್ಟೊತ್ತಿಗೆ ಪ್ರಬಲ ಖಾತೆಗಳು ಯಾರ್ಯಾರ ಪಾಲಾಗಿರುತ್ತೋ ಅಂತ. ಮುನಿಯಪ್ಪ, ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡ ಅವರ ನಡುವೆ ಖಾತೆಯ ಖ್ಯಾತೆ. 13 ಮಂದಿ ಮಿನಿಸ್ಟರ್ಗಳಲ್ಲಿ ಇನ್ನೂ ಕೂಡ ಆಕ್ಟಿವ್ ಆಗಿಲ್ಲ ಹಲವರು. ಕಾರಣ ಕೊಟ್ಟಿರುವ ಖಾತೆಗೆ ಸಂಬಂಧಪಟ್ಟಂತೆ ಅಸಮಾಧಾನಗಳಿದೆ ಸಚಿವರಿಗೆ. ಈ ಖಾತೆ ಬೇಡವಾಗಿತ್ತು, ಆ ಖಾತೆ ಬೇಕಾಗಿತ್ತು ಅನ್ನುವಂತಹ ಖ್ಯಾತೆನೇ ಜಾಸ್ತಿ ಆಗ್ತಾ ಇದೆ ಕೊಟ್ಟಿರುವ ಜವಾಬ್ದಾರಿ ನಿರ್ವಹಿಸೋದನ್ನ ಬಿಟ್ಟು. ನಾಲ್ಕು ಜನ ಸಚಿವರು ದೆಹಲಿಯಲ್ಲಿ, ಉಳಿದವರೆಲ್ಲ ಇನ್ನೂ ಆಕ್ಟಿವ್ ಆಗಿಲ್ವಂತೆ. ಖಾತೆ ಜವಾಬ್ದಾರಿ ತಗೊಂಡ್ರು. ಸಿಎಂ, ಡಿಸಿಎಂ, ಹೋಮ್ ಮಿನಿಸ್ಟರ್ ಸೇರಿದಂತೆ ಎಲ್ಲರೂ ಕೂಡ ದೆಹಲಿಯಲ್ಲಿ ನಿತ್ಯ ಇಲಾಖೆಯಲ್ಲಿ ಒಂದಿಲ್ಲೊಂದು ಸಭೆ ಮಾಡ್ತಿದ್ದಾರೆ ಮಿನಿಸ್ಟರ್. ಬಟ್ ಉಳಿದವರ ಕಥೆ ಏನು ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. ಜಿಲ್ಲಾ ಪ್ರವಾಸ, ಕ್ಷೇತ್ರ ಪ್ರವಾಸ, ಇಲಾಖಾ ಕೆಲಸಗಳಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ ಕೆಲ ಸಚಿವರುಗಳು. ಉಳಿದಂತೆ ಯಾರು ಕೂಡ ಬ್ಯುಸಿ ಆಗಿಲ್ಲ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ನಿರಂತರವಾಗಿ ಸಭೆ ಮಾಡ್ತಿದ್ದಾರೆ. ಸ್ವಕ್ಷೇತ್ರಕ್ಕೆ ಭೇಟಿ ಕೊಟ್ಟರು, ಗ್ರಾಮಗಳ ಸಂಚಾರ ಆಯಿತು. ಈ ಕಡೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ನಿರಂತರವಾಗಿ ಸಂಚಾರದಲ್ಲೇ ಇದ್ದಾರೆ. ಆರೋಗ್ಯ ಸಚಿವ ಯುಟಿ ಖಾದರ್ ಅವರು ಕೂಡ ಎಲ್ಲರಿಗಿಂತ ಸಖತ್ ಆಕ್ಟಿವ್ ಆಗಿದ್ದಾರೆ. ಕಾರಣ ಅವರಿಗೆ ಸಚಿವ ಸ್ಥಾನ ಸಿಕ್ಕರೆ ಸಾಕಾಗಿತ್ತು ಅನ್ನುವಂತ ಪರಿಸ್ಥಿತಿ ಇತ್ತು. ಸಚಿವ ಸ್ಥಾನ ಸಿಕ್ತು. ಈ ಹಿಂದೆ ನಿಭಾಯಿಸಿರುವ ಆರೋಗ್ಯ ಖಾತೆಯನ್ನ ಅವರಿಗೆ ನೀಡಲಾಗಿದೆ. ಹಾಗಾಗಿ ಸಮರ್ಪಕವಾಗಿ ಇರುವ ಅವಕಾಶವನ್ನ ಬಳಕೆ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಈ ಕಡೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ನಿರಂತರವಾಗಿ ಸಭೆ ಪ್ರವಾಸ ಮಾಡ್ತಿದ್ದಾರೆ. ಒಂದು ಪವರ್ಫುಲ್ ಖಾತೆಯ ಜವಾಬ್ದಾರಿ ಅವರಿಗೆ ಸಿಕ್ಕಿದೆ, ಗೃಹ ಇಲಾಖೆ ಅಂತ. ಆದ್ರೆ ಇನ್ನೂ ಹಲವರಿಗೆ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನ ಇರೋದ್ರಿಂದ ರಾಮಲಿಂಗಾರೆಡ್ಡಿ ಅವರು ಇನ್ನೂ ಕೂಡ ಆಕ್ಟಿವ್ ಆಗಿ ಕಾಣಿಸ್ತಾ ಇಲ್ಲ. ತಮ್ಮ ಇಲಾಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಲಸಂಪನ್ಮೂಲ ಖಾತೆ ಕೊಟ್ಟರೂ ಕೂಡ ಸಮಾಧಾನ ಆದಂಗೆ ಕಾಣಿಸ್ತಾ ಇಲ್ಲ ರಾಮಲಿಂಗಾರೆಡ್ಡಿ ಅವರು. ಈ ಕಡೆ ಸಿದ್ದರಾಮಯ್ಯನವರ ಆಪ್ತ ಭೈರತಿ ಸುರೇಶ್ ಅವರು ಕೂಡ ಯಾಕೋ ಆಕ್ಟಿವ್ ಆಗಿಲ್ಲ. ಕೆಜೆ ಜಾರ್ಜ್ ಇಂಧನ ಖಾತೆಗೆ ಯಾಕೋ ಅವ್ರಿಗೆ ಸಣ್ಣ ಪುಟ್ಟ ಅಸಮಾಧಾನಗಳು ಇದ್ದಂಗಿದೆ. ಬಟ್ ಲಾಸ್ಟ್ ಟೈಮ್ ಯಾವ ಜವಾಬ್ದಾರಿಯನ್ನ ಕೊಡಲಾಗಿತ್ತು ಅದನ್ನೇ ಕೊಟ್ಟರು ಕೂಡ ಅಸಮಾಧಾನನ. ಯಾಕೆ ಆಕ್ಟಿವ್ ಆಗಿಲ್ಲ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. 4 ಜನ ಬಿಟ್ರೆ ಉಳಿದ ಸಚಿವರು ಯಾಕೆ ಆಕ್ಟಿವ್ ಆಗಿಲ್ಲ? ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕ್ಷಣಕ್ಕೂ ಅಸಮಾಧಾನ ಇದೆಯಾ ಅನ್ನುವಂತಹ ಪ್ರಶ್ನೆಗೆ ಹೌದು ಅಂತ ಇದೆ ಕಾಂಗ್ರೆಸ್ನ ಉನ್ನತ ಮೂಲಗಳು. 13 ಜನ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ ಬಳಿಕ ಖಾತೆ ಹಂಚಿಕೆ ಆಗುವ ತನಕ ಕೂಡ ಎಲ್ಲವೂ ಸರಿಯಾಗಿತ್ತು. ಖಾತೆ ಯಾವಾಗ ಹಂಚಿಕೆ ಆಯಿತು ಅಲ್ಲಿಂದಲೇ ಗೊಂದಲ, ಅಸಮಾಧಾನ ಶುರುವಾಯಿತು. ಎಲ್ಲಿಂದ ಅಂದ್ರೆ ರಾಮಲಿಂಗಾರೆಡ್ಡಿ ಅವರ ರೆಸಿಗ್ನೇಷನ್ ಅಂತೂ ಅತಿ ದೊಡ್ಡ ಹೈಡ್ರಾಮಾ ಆಗೋಯ್ತು ಕಾಂಗ್ರೆಸ್ ಪಾಳೆಯದಲ್ಲಿ. ವರಿಷ್ಠರ ಜೊತೆಗೆ ಸಭೆ ಅವರು ಕನ್ವಿನ್ಸ್ ಮಾಡೋ ತನಕ ಕೂಡ ರಾಮಲಿಂಗಾರೆಡ್ಡಿ ಅವರು ಸಂಪರ್ಕಕ್ಕೆ ಸಿಗ್ಲಿಲ್ಲ. ಅಷ್ಟರ ಮಟ್ಟಿಗೆ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನ ಇತ್ತು ಹಿರಿಯ ಸಚಿವರಿಗೆ ಅಂತ. ಅದಾದ ಬಳಿಕ ಈ ಕಡೆ ಪ್ರಮುಖವಾಗಿ ಭೈರತಿ ಸುರೇಶ್ ಅವರು ಏನ್ ಮಾಡ್ತಿದ್ದಾರೆ? ಕೊಟ್ಟಿರುವ ಜವಾಬ್ದಾರಿಯಲ್ಲೇ ಆಕ್ಟಿವ್ ಆಗಿದ್ದಾರಾ ಅನ್ನುವಂಥ ಪ್ರಶ್ನೆಗೆ ಇಲ್ಲ ಅನ್ನುವಂಥ ಉತ್ತರ ಸಿಗ್ತಾ ಇದೆ. ಇನ್ಯಾವ ಖಾತೆ ನಿರೀಕ್ಷೆ ಮಾಡ್ತಾ ಇದ್ರು ಭೈರತಿ ಸುರೇಶ್ ಅಂತ. ಅದ್ರ ಜೊತೆಗೆ ಕೆಜೆ ಜಾರ್ಜ್ ಅವರೇ ಹೇಳಿರೋ ಪ್ರಕಾರ ಲಾಸ್ಟ್ ಟೈಮ್ ಯಾವ ಖಾತೆ ಯಾವ ಜವಾಬ್ದಾರಿ ಇತ್ತೋ ಅದನ್ನೇ ಕೊಡಿ ಅಂತ ಕೇಳಿದ್ರ ಅಥವಾ ವರಿಷ್ಠರೇ ಅದೇ ಜವಾಬ್ದಾರಿಯನ್ನ ಕೊಟ್ಟರೋ ಗೊತ್ತಿಲ್ಲ. ಇಂಧನ ಇಲಾಖೆಯ ಜವಾಬ್ದಾರಿ. ಬಟ್ ಈ ಕ್ಷಣಕ್ಕೂ ಕೂಡ ಆಕ್ಟಿವ್ ಆಗಿಲ್ಲ ಆ ಇಲಾಖೆಯಲ್ಲಿ ಕೆಜೆ ಜಾರ್ಜ್ ಅವರು ಅಂತ. ಯಾಕೆ ಎನ್ನುವಂಥ ಪ್ರಶ್ನೆ ಇದೆ. ಒಟ್ನಲ್ಲಿ 4 ಜನ ಸಚಿವರು ಮಾತ್ರ ಆಕ್ಟಿವ್ ಆಗಿ ಕಾಣಿಸ್ತಾ ಇದ್ದಾರೆ. ಪ್ರಮುಖವಾಗಿ ಯುಟಿ ಖಾದರ್ ಅವರ ಕದರೆ ಬೇರೆ ಆಗಿ ಹೋಗಿದೆ. ಆರೋಗ್ಯ ಇಲಾಖೆಯ ಜವಾಬ್ದಾರಿ ಸಿಗ್ತಾ ಇದ್ದಂತೆ ಈ ಕಡೆ ಗೃಹ ಇಲಾಖೆಯಿಂದ ಉಪಮುಖ್ಯಮಂತ್ರಿ ಆಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕದರು ಕೂಡ ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ಕಾರಣ ನಿರಂತರ ಸಭೆಗಳು, ಸಂಚಾರ ಇದೆಲ್ಲ. ಅದಾದ ಬಳಿಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳೋದೇ ಬೇಡ, ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೆ ತಡ. ಸ್ವಕ್ಷೇತ್ರಕ್ಕೆ ಭೇಟಿ, ದೇವಸ್ಥಾನಗಳಿಗೆ ಭೇಟಿ, ಸಭೆ ಮೇಲೆ ಸಭೆ, ಇದೆಲ್ಲವೂ ಕೂಡ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಬಟ್ ಉಳಿದ ಸಚಿವರ ಮನಸ್ಥಿತಿ ಯಾವ ಕಡೆಗೆ, ಯಾವ ಖಾತೆ ಕೊಡಬೇಕಾಗಿತ್ತು ಅನ್ನೋದನ್ನ ನಿರೀಕ್ಷೆ ಮಾಡ್ತಾ ಇದ್ರು ಅನ್ನೋದು ಪ್ರಶ್ನೆ. ಗೊತ್ತಿಲ್ಲ ಇದು ಇಲ್ಲಿಗೆ ಮುಗಿಯತ್ತಾ ಅಥವಾ ಮುಂದುವರ್ಕೊಂಡು ಹೋಗುತ್ತಾ ಅಸಮಾಧಾನಗಳು ಅಂತ.